2 ದಿನಗಳ ಬಳಿಕ ಮೌನ ಮುರಿದ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಟಿ ರವಿಯನ್ನ ಕ್ಷಮಿಸೋ ಪ್ರಮೇಯವೇ ಇಲ್ಲ. ಹೆಣ್ಣು ಮಕ್ಕಳ ಶಾಪ ತಟ್ಟದೆ ಬಿಡಲ್ಲ ಅಂದ್ರು ಲೇಡಿ ಮಿನಿಸ್ಟರ್. ಅಣ್ಣ ಅಣ್ಣ ಅಂತಲೇ ಕೌಂಟರ್. ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಕ್ಕೆ ನಾನೇ ಸಾಕ್ಷಿ ಅಂದ್ರು ಯತೀಂದ್ರ. ಸಿಟಿ ರವಿ ಹೆಬ್ಬಾಳ್ಕರ್ ಕೇಸ್ ಮುಗಿದ ಅಧ್ಯಾಯ ಅಂದಿದ್ಯಾಕೆ ಸಭಾಪತಿ ಹೊರಟ್ಟಿ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಎನ್ಕೌಂಟರ್ ಪಾಲಿಟಿಕ್ಸ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಿನ ಫೈಟ್ ತಾರಕಕ್ಕೇರಿದೆ. 2 ದಿನ ಮೌನಕ್ಕೆ ಜಾರಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಟಿ ರವಿ ಅವರನ್ನ ಕ್ಷಮಿಸುವ ಪ್ರಮೇಯವೇ ಇಲ್ಲ. ಅವರಿಗೆ ಶಿಕ್ಷೆ ಆಗುವವರೆಗೂ ಬಿಡಲ್ಲ. ಇಂತಹ 100 ಸಿಟಿ ರವಿ ಬಂದರೂ ನಾನು ಎದುರಿಸುತ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರುವ ಹೆಣ್ಣು ಮಗಳಲ್ಲ, ಹೋರಾಟ ಮಾಡ್ತೀನಿ. ಹೆಣ್ಣು ಮಕ್ಕಳ ಶಾಪ ತಟ್ಟುತ್ತೆ ಅಂತ ಗುಡುಗಿದ್ದಾರೆ. ಅಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ ಎಂಬ ಹೇಳಿಕೆಗೆ ಅಣ್ಣ, ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿಯಿಂದ ಕೆಟ್ಟವನು ಅಂತ ಕಿಡಿಕಾರಿದ್ದಾರೆ. ಹೌದು ರವಿಯಣ್ಣ ಅವರ ನಿಮ್ಮ ಭಾವನೆ ಆ ರೀತಿ ಇತ್ತು, ಅದಕ್ಕೆ ನೀವು ಆ ರೀತಿ ಅಂದಿದ್ದೀರಾ. ನಾನು ಹೃದಯದಿಂದ ಕೆಟ್ಟವನಲ್ಲ ಅಕ್ಕ. ರವಿಯನ್ನ ನೀನು ಹೃದಯದಿಂದ ಕೆಟ್ಟವನಲ್ಲ, ಬಾಯಿನಿಂದ ಕೆಟ್ಟವನಿರ್ಬೋದು, ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಯಾವತ್ತೂ ನಿನ್ನನ್ನು ಕ್ಷಮಿಸೋದಿಲ್ಲ. ಎಷ್ಟು 100 ಜನ ರವಿಯವರು ಬಂದರೂ ಕೂಡ ಬಿಡೋದಿಲ್ಲ. ನಾನು ಮುಂದೆ ಹೋಗ್ತೀನಿ, ಇದನ್ನು ಪ್ರಧಾನಮಂತ್ರಿಗಳ ಬಳಿಗೆ ಹೋಗ್ತೀನಿ. ಖಂಡಿತವಾಗ್ಲೂ ಪ್ರಧಾನಮಂತ್ರಿಗಳವರಿಗೆ ಭೇಟಿಯಾಗಲಿಕ್ಕೆ ಸಮಯವನ್ನು ಕೇಳ್ತೀನಿ. ಈ ದೇಶದ ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ಸಾಕ್ಷಿ ಸಮೇತ ಅವ್ರ ಮುಂದೆ ಇಡ್ತೀನಿ. ಅಕ್ಕ, ತಪ್ಪು ತಿಳ್ಕೊಬೇಡಕ್ಕ, ನಾನು ಹೃದಯದಿಂದ ಕೆಟ್ಟವನಲ್ಲ, ಅಷ್ಟೇ ಹೇಳ್ದೆ. ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾನಹಾನಿ ಪದ ಬಳಸಿದ್ದು ನಿಜ, ಅದಕ್ಕೆ ನಾನೇ ಸಾಕ್ಷಿ ಅಂತ ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪರಿಷತ್ನಲ್ಲಿ ಸಿಟಿ ರವಿ ಬಳಸಿದ ಪದವನ್ನ ಕೇಳಿಸಿಕೊಂಡು ಒಂದು ಕ್ಷಣ ನಾನೇ ಗಾಬರಿಯಾದೆ. ಏನು ಇಂತಹ ಪದ ಬಳಸ್ತಾ ಇದ್ದಾರಲ್ಲ ಅಂದುಕೊಂಡೆ. ತಕ್ಷಣ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿಗೂ ಹೋದೆ. ಹೆಬ್ಬಾಳ್ಕರ್ ಕೂಡ ಆ ಪದ ಬಳಕೆಯ ಬಗ್ಗೆ ನನ್ನ ಬಳಿ ತಿಳಿಸಿದ್ರು. ಆದರೆ ಸಿಟಿ ರವಿ ನಾನು ಫ್ರಸ್ಟ್ರೇಟ್ ಅನ್ನೋ ಪದ ಬಳಸಿದ್ದೇನೆ ಅಂತಾರೆ. ಈಗ ಸಿಂಪತಿ ಗಿಟ್ಟಿಸಿಕೊಳ್ಳಲು ಸಿಟಿ ರವಿ ಡ್ರಾಮಾ ಮಾಡ್ತಿದ್ದಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ, ಎನ್ಕೌಂಟರ್ ಅಂತೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ಅಂತ ಯತೀಂದ್ರ ಕಿಡಿಕಾರಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಹೇಳಿರೋದಂತೂ ನಿಜ 100% ಇದೆ. ಯಾಕೆಂದ್ರೆ ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೊತಿದ್ದಾರೆ. ಸೊ ಇಂಥ ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೇ ಕಿವಿಯಾರೆ ಕೇಳಿದ್ದೀನಿ. ಫ್ರಸ್ಟ್ರೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದನೇ ಉಪಯೋಗಿಸಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಪ್ರಕರಣದಲ್ಲಿ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಪೊಲೀಸರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಅದೊಂದು ಮುಗಿದ ಅಧ್ಯಾಯ. ಡಿಸೆಂಬರ್ 19ರಂದೇ ಸದನದಲ್ಲಿ ರೂಲಿಂಗ್ ಕೊಟ್ಟಿದ್ದೇನೆ. ಪೊಲೀಸರು ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಹಸ್ತಕ್ಷೇಪ ಮಾಡುವಂತಿಲ್ಲ ಅಂತ ಕಿಡಿಕಾರಿದ್ದಾರೆ. ಪೊಲೀಸರು ಮಹಜರು ಮಾಡ್ತೀವಿ ಅಂತ ಹೇಳಿದ್ರು, ನಾವು ಅನುಮತಿ ಕೊಟ್ಟಿಲ್ಲ. ಯಾವುದೇ ಕಾರಣಕ್ಕೂ ಸದನದ ಒಳಗೆ ಪೊಲೀಸರು ಬರಬಾರ್ದು, ಪೊಲೀಸರೇ ಜೈಲಿಗೆ ಹೋಗಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಸಭಾಪತಿ ವಾರ್ನಿಂಗಿಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪ್ರತಿಕ್ರಿಯಿಸಿದ್ದಾರೆ. ಸಿಟಿ ರವಿ ಅರೆಸ್ಟ್ ವಿಷಯವನ್ನ ಸಭಾಪತಿಗಳ ಗಮನಕ್ಕೆ ತರಲಾಗಿದೆ ಅಂತ ಹೇಳಿದ್ದಾರೆ. ಮಾಡಿಲ್ಲ, ಯಾಕೆ ಮಾಡ್ತಾರೆ? ಮಾಡಂಗಿಲ್ಲ, ಮಾಡಕ್ ಬರೋದಿಲ್ಲ, ಮಾಡಿಸ್ಕೊಟ್ಟಿಲ್ಲ. ಮಾಡಕ್ ಬರೋದಿಲ್ಲ, ಮಾಡಿದ್ರೆ ಅವರು ಜೈಲಿಗೆ ಹೋಗ್ತಾರೆ. ಬರ್ತೀವತ್ತೇ ನಾವು ಬರ್ಸ್ಕೊಟ್ಟಿಲ್ಲ, ಒಳಗೆ ಬರಾಕ ಅಧಿಕಾರ ನಿಮ್ಗೆ ಅಂತೇಳಿ ಅಷ್ಟಕ್ಕೆ ಹೋದ್ರು ಅವರು. ಅದು ಇನ್ಫಾರ್ಮೇಶನ್ ನಾವು ಅರೆಸ್ಟ್ ಮಾಡುವಾಗ ಆಯೋ ಅವರು ಕಳಿಸಿದ್ರೆ, ನಾವು ಅರೆಸ್ಟ್ ಮಾಡುವಾಗ ನಾವು ಒಂದು ಇಂಟಿಮೇಷನ್ ಲೆಟರ್ ನಾವು ಕಳಿಸಿದ್ವಿ ಸಾಹೇಬ್ಗೆ. ಸಿಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಆಡಿಯೋ ವಿಡಿಯೋ ಜಟಾಪಟಿ ಮುಂದುವರೆದಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಬಳಸಿದ್ರು ಎನ್ನಲಾದ ಆಕ್ಷೇಪಾರ್ಹ ಪದ ನಮ್ಮಲ್ಲಿ ರೆಕಾರ್ಡ್ ಆಗಿಲ್ಲ, ಅದೆಲ್ಲ ಫೇಕ್ ವಿಡಿಯೋ ಇರಬಹುದು ಅಂತೇಳಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ವಿಡಿಯೋ ಇದ್ರೆ ದೂರು ಕೊಡ್ಲಿ, FSL ಕೊಡ್ತೀವಿ, ಆ ಬಳಿಕ ಏನ್ ಮಾಡಬೇಕು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ವಿರುದ್ಧ ವಿಡಿಯೋ ಆಡಿಯೋ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ನಾನು ನನ್ನ ಹೋರಾಟವನ್ನು ನಿಲ್ಲಿಸಲ್ಲ, ಸಿಟಿ ರವಿಯನ್ನ ಕ್ಷಮಿಸೋ ಮಾತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ಇದರಲ್ಲಿ ಯಾವುದೂ ಇಲ್ಲ. ನಮಗೆ ಮೂಲ ಏನಂದ್ರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ, ಆಡಿಯೋ ಮತ್ತು ನಮಗೆಲ್ಲ ರೆಕಾರ್ಡ್ ನಮ್ಮಲ್ಲಿ ಇದ್ರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನ FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನ್ಬೋದು, ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ನಾನು ಇದನ್ನ ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಂಥ 100 ಸಿಟಿ ರವಿ ಬಂದರು ಎದೆಗುಂದುದಿಲ್ಲ. ಈ ರಾಜ್ಯದ 1,28,00,000 ಕುಟುಂಬದ ಗೃಹಲಕ್ಷ್ಮಿಯರಿಗೆ ಇವತ್ತು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ ಹಣವನ್ನು ಹಾಕುವಂಥ ನನ್ನಂತವಳಿಗೆ ಈ ರೀತಿ ಅಂದಿದ್ದೀರಾ. ಇನ್ನು ಸಾಮಾನ್ಯ ಮಹಿಳೆ ಕಥೆಯೇನು? ಸಿಟಿ ರವಿ ಅವ್ರನ್ನ ಕ್ಷಮಿಸುವಂಥ ಪ್ರಶ್ನೆನೇ ಬರೋದಿಲ್ಲ. ನನಗೆ ನ್ಯಾಯ ಸಿಕ್ಕುವವರೆಗೂ ನಾನು ಹೋರಾಟ. ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ನಾವು FSLಗೆ ಕೊಟ್ಟು ವೆರಿಫೈ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಸಭಾಪತಿಗಳು ಬರಿಬೋದು, ಇದು ಫೇಕ್ ವಿಡಿಯೋ ನಡೀತಾ ಇದೆ, ಅದರಿಂದ ಇದನ್ನು ವೆರಿಫೈ ಮಾಡಿ ಅಂತೇಳಿ ನಮಗೆ ಪೊಲೀಸಿಗೆ ತಿಳಿಸಿದರೆ ಅದನ್ನು FSLಗೆ ಕೊಟ್ಟು ವೆರಿಫೈ ಮಾಡಿಸ್ತೀವಿ. ಅವ್ರ ಪರ್ಮಿಷನ್ ಇಲ್ಲದೆ ಮಾಡೋದಕ್ಕೆ ಬರಲ್ಲ.
ಫೇಕ್ ಎನ್ಕೌಂಟರ್ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಿದ್ದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಕಲ್ಚರ್ ಅನ್ನೋದೇ ಇಲ್ಲ. ಕಾಂಗ್ರೆಸ್ನಲ್ಲಿ ಅನ್ಸಿವಿಲೈಸ್ಡ್ ಫೆಲೋ ತುಂಬಾ ಜನ ಇದ್ದಾರೆ. ಕೆಲವೊಬ್ರು ಸೆನ್ಸಿಬಲ್ ಇದ್ದಾರೆ ಅಂತಿದ್ದಾರೆ. ನಿಮ್ಮ ಹೋಮ್ ಮಿನಿಸ್ಟರ್ ಇಡೀ ಜಿಲ್ಲೆ ಓಡಾಡಿಸಿದ್ದು ಗೊತ್ತಿಲ್ಲ ಅಂತಾರೆ. ಎಲ್ಲಾ ಮಂತ್ರಿಗಳು ಎಲ್ಲರೂ ಒಂದೇ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ನ ಡಾರ್ಕ್ನಲ್ಲಿಟ್ಟು ಇದೆಲ್ಲ ಮಾಡಿದ್ದಾರೆ. ಇದರ ಹಿಂದಿನ ಸೂತ್ರಧಾರ ಯಾರು ಅಂತ ಸಿಎಂ ಹೇಳಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಜೋಶಿ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು, ಬಿಜೆಪಿ ಒಬ್ಬೊಬ್ಬರ ಹೇಳಿಕೆಗೂ ನಾನು ಉತ್ತರ ಕೊಡಲ್ಲ. ನಮ್ಮಲ್ಲಿ ಎನ್ಕೌಂಟರ್ ವಿಚಾರವೇ ಇಲ್ಲ ಅಂದಿದ್ದಾರೆ. ಮರ್ಯಾದೆಯನ್ನು ಮುಚ್ಕೊಂಡೇ ಇರೋರು ನಾವು, ಅವ್ರಂಗೆ ಬಿಟ್ಟವ್ರಲ್ಲ ನಾವು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ. ಅದ್ರೊಳಗೆ ನನ್ನ ಪ್ರಕಾರ ಐ ಮೇ ಬಿ ರಾಂಗ್ ಆಲ್ಸೋ. ಅದ್ರೊಳಗೆ ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ದಾಗ ಇದ್ರು ಸಹಿತ ಕಾಂಗ್ರೆಸ್ದಾಗ ಕಲ್ಚರ್ ಅನ್ನೋದಿಲ್ಲ ಫಸ್ಟ್. ಅದರಲ್ಲಿ ಕೆಲವರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಂಥವ್ರು ಇದ್ದಾರೆ. ಯಾಕಂದ್ರೆ ನಿನ್ನ HK ಪಾಟೀಲ್ರು ನನಗೆ ಶೋಭೆ ತರೋದಿಲ್ಲ ಅಂತ ಹೇಳ್ಯಾರ. ಅಲ್ರಿ, ನಿಮ್ಮ ಹೋಮ್ ಮಿನಿಸ್ಟರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಲ್ಲ ಮಂತ್ರಿಗಳು ಕೂಡ್ರಿ, ನೀವು ಏನು ಹೇಳ್ಬೇಕಂತ ಒಂದು ತೀರ್ಮಾನ ಮಾಡ್ರಿ. ಎಲ್ಲರೂ ಒಂದೇ ಹೇಳ್ಬೇಕಾದ್ರೆ ಅದು ತೀರ್ಮಾನ ಮಾಡ್ರಿ. ಸಿಟಿ ರವಿ ಕೇಸ್ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಕೇಸ್ನಲ್ಲಿ ಏನೇನ್ ನಡೀತಾ ಇದೆ ಗಮನಿಸ್ತಾ ಇದ್ದೀನಿ. ವಿರೋಧಿಗಳನ್ನ ಸದೆಬಡಿಯಲು ಕಾನೂನು ಉಲ್ಲಂಘಿಸ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೆಲವು ಅಧಿಕಾರಿಗಳಿಗೆ ಕಾನೂನು ಬಾಹಿರ ನಿರ್ದೇಶನ ಕೊಡ್ತಾ ಇದ್ದಾರೆ. ಪೊಲೀಸರ ಗೌರವವನ್ನ ಮಣ್ಣುಪಾಲು ಮಾಡ್ತಾ ಇದ್ದಾರೆ. ಕಾಲವೇ ಇದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ಡಿಸಿಎಂ DK ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಡಿಸಿಎಂ DK ಶಿವಕುಮಾರ್ ತಿರುಗೇಟನ್ನ ನೀಡಿದ್ದಾರೆ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಅಂತ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಗಮನಿಸಿದ್ದೇನೆ. ಇವತ್ತು ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾರಿದ್ದಾರೆ, ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಅವರು ಡೈರೆಕ್ಷನ್ಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಇವತ್ತು ಕಾನೂನು ಬಾಹಿರವಾದಂಥ ರೀತಿಯ ತೀರ್ಮಾನಗಳಾಗ್ತಾ ಇದೆ. ಬೇಕಾದಂಥ ರೀತಿಯ ಕೇಸ್ಗಳನ್ನು ಬುಕ್ ಮಾಡೋದು, ಯಾವ ರೀತಿ ಇವತ್ತು ಅವರ ವಿರೋಧಿಗಳನ್ನು ಸದೆಬಡಿಬೇಕು ಅಂತ ಹೇಳಿ ಈ ರೀತಿಯ ದುರುಪಯೋಗ, ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದಲೇ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಆದರೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದು ನಿಂತಿದ್ದೇನೆ. ಕಾಲವೇ ಇದೆಲ್ಲದಕ್ಕೂ ಉತ್ತರ ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಆಯ್ತು, ಕುಮಾರಸ್ವಾಮಿಗೆ ಸಪರೇಟ್ ಮಾತಾಡೋಣ, ನಡೀಲಿ, ಚರ್ಪಟದಲ್ಲಿ ಮಾತಾಡ್ತೀನಿ, ನಡೀಲಿ, ಇಲ್ಲಲ್ಲ. ಸಿಟಿ ರವಿ ಅರೆಸ್ಟ್ ಹಿಂದೆ ಫೇಕ್ ಎನ್ಕೌಂಟರ್ ಮಾಡೋ ಉದ್ದೇಶ ಇತ್ತು ಅನ್ನೋ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಯಾವುದೇ ಹೆಣ್ಣು ಮಗಳು ಊಹಿಸಿಕೊಂಡು ಆರೋಪಿಸಲು ಸಾಧ್ಯವಿಲ್ಲ. ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ಬಿಜೆಪಿ ನಾಯಕರು ಫೇಕ್ ಎನ್ಕೌಂಟರ್ ಅಂತಿದ್ದಾರೆ ಅಂತ ಸಚಿವ MB ಪಾಟೀಲ್ ಕಿಡಿಕಾರಿದ್ದಾರೆ. ಇನ್ನು ಜೋಶಿ ಹೇಳಿಕೆಗೆ ನಾನು ಈಗ ಮಾತನಾಡಲ್ಲ, ಡಿಸೆಂಬರ್ 27ರ ನಂತರ ಮಾತನಾಡ್ತೀನಿ ಅಂತ ಡಿಸಿಎಂ DK ಶಿವಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಹ್ಲಾದ್ ಜೋಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೋಶಿ ಈ ರೀತಿ ಮನಸ್ಸೋ ಇಚ್ಛೆ ಹೇಳಿಕೆ ಒಪ್ಪುವಂಥದ್ದಲ್ಲ, ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ಒಳ್ಳೆಯದಲ್ಲ ಅಂತ ಕಿಡಿಕಾರಿದ್ದಾರೆ. ನೋಡಿ, ನೀವು ಬಳಸಿದಂಥ ಪದ ಏನಿದೆಯಲ್ಲ, ಆ ಪದವನ್ನು ನೀವು ಮಾಡಿದ ತಪ್ಪಿಗಾಗಿ ಅದನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದೆಲ್ಲವನ್ನ ಕಥೆಯನ್ನು ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಏನು ಇವರು ಬಳಸಿದಂಥ ಪದ ಇದೆಯಲ್ಲ, ಅದು ಯಾರು ಕೂಡ ಜನ ಒಪ್ಪುವಂಥದ್ದಲ್ಲ. ಜೋಶಿಗೂ ಉತ್ತರ ಕೊಡಕ್ ತಯಾರಿಲ್ಲ. ಅದೆಲ್ಲ ಪೊಲೀಸ್ ಅವರು ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಕೊಡ್ತಾರೆ. ನಾವು ಈಗ ಮಾತಾಡೋದಿಲ್ಲ. 27ನೇ ತಾರೀಕು ಮುಗಿಲಿ. ದಾರಿ ತಪ್ಪಿಸುವಂಥ ಎಲ್ಲ ಹೇಳಿಕೆಗಳು. ಜೋಶಿ ಅವರು ಒಬ್ಬ ಸೀನಿಯರ್ ಲೀಡರು, ಮತ್ತು ಈ ರೀತಿಯಾಗಿ ಅವ್ರ ಮನಸ್ಸೋ ಇಚ್ಛೆ ಈ ಥರ ಮಾತಾಡುವಂಥದ್ದು ಅದು ಒಪ್ಪುವಂಥ ಮಾತಲ್ಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಸೇರಿ 10 ಜನರ ವಿರುದ್ಧ FIR ದಾಖಲಾಗಿದೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ನೀಡಿದ ಲಿಖಿತ ದೂರನ್ನು ಆಧರಿಸಿ FIR ದಾಖಲಿಸಲಾಗಿದೆ. ಖಾನಾಪುರ ಠಾಣೆಯಲ್ಲಿದ್ದಾಗ ಹಿರೇಬಾಗೇವಾಡಿ ಠಾಣೆಗೆ ಪೋಸ್ಟ್ ಮೂಲಕ ಸಿಟಿ ರವಿ ದೂರನ್ನು ಕೊಟ್ಟಿದ್ರು. ನಿನ್ನೆಯಷ್ಟೇ ದೂರಿನ ಪ್ರತಿ ಹಿರೇಬಾಗೇವಾಡಿ ಠಾಣೆಯ ಕೈ ಸೇರಿದ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಹಿರೇಬಾಗೇವಾಡಿ ಠಾಣೆಯಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ನಡೆಸಲಿಕ್ಕೆ ಯತ್ನಿಸಿದ 10 ಮಂದಿ ಅಪರಿಚಿತರ ವಿರುದ್ಧ FIR ದಾಖಲಾಗಿದೆ. PSI ಅವಿನಾಶ್ ಗೊಪ್ಪ ದೂರನ್ನು ದಾಖಲಿಸಿಕೊಂಡಿದ್ದು ಸೆಕ್ಷನ್ 189(2), 191(2) ಸೇರಿದಂತೆ ಹಲವು ಕಾಲಂಗಳ ಅಡಿಯಲ್ಲಿ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ತವರು ಜಿಲ್ಲೆ ಹಾಸನದಲ್ಲಿಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಟೆಂಪಲ್ ರನ್ ನಡೆಸಿದ್ದಾರೆ. ಚನ್ನರಾಯಪಟ್ಟಣ ಮನೆದೇವರಾದ ಎಲಿಯೂರು ದೇವಿರಮ್ಮ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಸ್ವಾಮಿ ದೇವಾಲಯ, ಹರದನಹಳ್ಳಿಯ ಮನೆದೇವರಾದ ದೇವೇಶ್ವರ ದೇಗುಲಕ್ಕೂ ಕೂಡ ವಿಶೇಷ ಪೂಜೆ ಸಲ್ಲಿಸಿದ್ರು. ಕೇಂದ್ರ ಸಚಿವರಾದ ಬಳಿಕ ಮೊಟ್ಟಮೊದಲ ಬಾರಿಗೆ ಮನೆದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಗೆ ಸಹೋದರ HD ರೇವಣ್ಣ, ಶಾಸಕ HP ಸ್ವರೂಪ್ ಪ್ರಕಾಶ್ ಸಾಥನ ಕೊಟ್ಟರು. ಬಳಿಕ ಮಾತನಾಡಿ, ಕುಲದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ಬಂದಿದ್ದೆ, ಬೇರೇನೂ ವಿಶೇಷತೆ ಇಲ್ಲ.
ಇಲ್ಲ. ದೇಶದ ಜನತೆಗೆ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿಯ ಭಗವಂತ ಕಲ್ಪಿಸಲಿ ಅಂತ ಕೇಳಿಕೊಂಡಿದ್ದೇನೆ ಅಂತ ಹೇಳಿದ್ರು. ನಮ್ಮ ಕುಲದೇವರ ಪ್ರಾರ್ಥನೆ ಸಲ್ಲಿಸಿ ಹೋಗ್ತಕ್ಕಂಥದ್ದು ಬಂದಿದೆ. ಅದು ಹೊರತುಪಡಿಸಿ ಅಂತ ವಿಶೇಷತೆ ಏನಿಲ್ಲ. ಸಾಧ್ಯವಾದ ಮಟ್ಟಿಗೆ ನನ್ನಿಂದ ನಾಡಿನ ಜನತೆಗೆ, ದೇಶದ ಜನತೆಗೆ ಒಂದು ಉತ್ತಮವಾದ ರೀತಿಯ ಸೇವೆ ಸಲ್ಲಿಸ್ತಕ್ಕಂಥದ್ದು ಶಕ್ತಿಯನ್ನ ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥದ್ದು ಕೇಳ್ಕೊಂಡಿದ್ದೆ. ಸಿಲಿಂಡರ್ ಸ್ಫೋಟಗೊಂಡು 9 ಜನ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರ ಗಾಯಗೊಂಡಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ನಗರ ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳುಗಳಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ರಾತ್ರಿ ಪೂಜೆ ಮಾಡಿದ ಮಾಲಾಧಾರಿಗಳು ಊಟ ಮುಗಿಸಿ ಮಲಗಿಕೊಂಡಿದ್ರು. ಈ ವೇಳೆ ಏಕಾಏಕಿ ಸಿಲಿಂಡರ್ ಲೀಕ್ ಆಗಿದೆ. ದೇವರ ಮುಂದಿನ ದೀಪಕ್ಕೆ ಗ್ಯಾಸ್ ತಗುಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಕಿಮ್ಸ್ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು, ಪೊಲೀಸ್ ಆಯುಕ್ತ ಎನ್ ಶಿವಕುಮಾರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಶಾಸಕರುಗಳಾದ ಮಹೇಶ್ ತೆಂಗಿನಕಾಯಿ, ಪ್ರಸಾದ್ ಅಬ್ಬಯ್ಯ, ಪ್ರಮೋದ್ ಮುತಾಲಿ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಹ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ದಾರೆ. ಚಿಕಿತ್ಸೆಗಾಗಿ ವೈಯಕ್ತಿಕವಾಗಿ ತಲಾ 10,000 ನೀಡಿದ್ದಾರೆ. ಈ ದಿನ ಬೆಳಗ್ಗೆ 1:30-2 ಗಂಟೆ ನಸುಕ್ನಲ್ಲಿ ಚಮ್ಮನ ಕಾಲೋನಿ ಏರಿಯಾದಲ್ಲಿ ಮೊದಲನೇ ಫ್ಲೋರಲ್ಲಿರುವಂಥ ರೂಮಲ್ಲಿ ಅಗ್ನಿ ಕಾಣಿಸ್ಕೊಂಡಿದೆ. ಚೀರಾಟ ಕೂಗಾಟ ಕೇಳಿಬಿಟ್ಟು 6-7 ಜನ ಮೆಟ್ಲಿಂದ ಇಳಿದು ಬರ್ತಿರುವಂಥದ್ದು, ಕೂಗ್ತಾ ಇರುವಂಥದ್ದು, ಒಳಗಡೆ ಇನ್ನೂ ಕೆಲವರು ಇಂಜೂರ್ಡ್ ಆಗಿದ್ದಾರೆ, ಬೆಂಕಿ ಬಿದ್ದಿದೆ ಅಂತಂದು ಕೂಗಿರುವಂಥದ್ದು ಕಂಡು ಬಂದಿದೆ. ಅತ್ಯಂತ ದುರ್ದೈವದ ಸಂಗತಿ, ಬೆಳಗಿನ ಜಾವ ಸುಮಾರು 1 ಗಂಟೆ ಹೊತ್ತಿಗೆ ಅಂದರೆ ಮಧ್ಯರಾತ್ರಿ ಶಿವನ ಕಾಲನಿ ಉಣಕಲ್ದಲ್ಲಿ ಅಯ್ಯಪ್ಪ ಸ್ವಾಮಿಯ ವ್ರತಧಾರಣೆಯನ್ನು ಮಾಡಿದಂಥ ಮಾಲಾಧಾರಿಗಳಾಗಿದ್ದಂಥ 9 ಜನ LPG ಗ್ಯಾಸ್ ಸಿಲಿಂಡರು ಸೋರಿಕೆಯಾಗಿ ಬೆಂಕಿ ಹತ್ತಿ ಅತ್ಯಂತ ಗಂಭೀರವಾಗಿ ಗಾಯಗೊಂಡು ಗಂಭೀರವಾದಂಥ ಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳು ಬಳ್ಳಾರಿ, ಬೆಳಗಾವಿ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಓರ್ವ ಬಾಣಂತಿ ಮೃತಪಟ್ಟಿದ್ದಾರೆ. ನಾಗರಬಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಬಾಣಂತಿ ಅನುಷಾ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವನ್ನಪ್ಪಿರುವುದಾಗಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹೆರಿಗೆಯಾದ ತಿಂಗಳಲ್ಲಿ ಸ್ಟೋನ್ ಆಪರೇಷನ್ಗೆ ಶಿವಮೊಗ್ಗ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ಬಳಿಕ ಸ್ವಲ್ಪ ದಿನ ಕಾಲು ಊತ ಕಾಣಿಸಿಕೊಂಡು ಬೆಂಗಳೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಲಿವರ್, ಹಾರ್ಟ್ ಸಮಸ್ಯೆ ಅಂತ ಖಾಸಗಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಈಗ ಏಕಾಏಕಿ ಬಾಣಂತಿ ಮೃತಪಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಎಂದು ಆರೋಪಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಅಷ್ಟೊಂದು ದುಡ್ಡು ಕಟ್ಟಿಸ್ಕೊಂಡು 1 ಲಕ್ಷದ ಮೆಡಿಷನ್ ಹಾಕ್ತಾರೆ 2ನೇ ಸಲ ಹೋದಾಗ. ಸರ್ ನಮಗೆ ಗೊತ್ತಿಲ್ಲ ಸರ್, ನ್ಯಾಯ ಸಿಗ್ಬೇಕಷ್ಟೇ. ಈಗ ಆದಂಗೆ ಬೇರೆ ಹೆಣ್ಮಕ್ಳಿಗೆ ಆಗಬಾರ್ದು ಸರ್. ಆ ಮಗು ನೋಡಿದ್ರೆ ಹೊಟ್ಟೆ ಉರಿತೆ ಸರ್. ಅಷ್ಟು ಚಿಕ್ಕ ಮಗು ಬಾಣ್ತಿ ಸರ್. ಡಾಕ್ಟ್ರು ಆ ಮಗು ನೋಡಿದ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಚಿಕ್ಕ ಪಾಪು ಅಂತ ಕೇಳಿದ್ರು ಏನು ಇದು ಮಾಡಿಲ್ಲಲ್ಲ ಸರ್. ಆ ಪಾಪು ಕರ್ಕೊಂಡೋದ್ರೆ ಶಿವಮೊಗ್ಗದಲ್ಲಿ ಕರ್ಕೊಂಡೋಗಿದ್ದೀವಿ. ಆ ಮಗು ನೋಡಿದ್ರೆ ಹೇಳ್ಬೋದು, ಈ ಥರ ಬದುಕಿಸ್ಕೊಳ್ರಮ್ಮ, ಈ ಥರ ಮಾಡಿದ್ದೀನಿ ಅಂತ ಒಂದು ಮಾತು ಕೂಡ ಹೇಳಿಲ್ವಲ್ಲ ಸರ್. ಒಂದು ಮನುಷ್ಯನ ಏನು ಸರ್ ಡಾಕ್ಟ್ರು.